ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಏನು ಆಗ್ತಾ ಇಲ್ಲ, ಬಟ್ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಬಟ್ ಪರಿಣಾಮವನ್ನ ಎದುರಿಸ್ತಾ ಇರುವಂತದ್ದು ವಿಜಯಪುರ ಜಿಲ್ಲೆ. ಏನ್ ಪರಿಣಾಮವನ್ನ ನೋಡ್ತಾ ಹೋಗೋಣ. ಕೃಷ್ಣಾ ನದಿ ಪಾತ್ರದಲ್ಲಿ ಜಿಲ್ಲಾಡಳಿತದಿಂದ ಹೈ ಅಲರ್ಟ್. ಮಹಾರಾಷ್ಟ್ರದಲ್ಲಿ ಮಳೆ, ಆಲಮಟ್ಟಿ ಡ್ಯಾಂ ಫುಲ್ ಭರ್ತಿ. ಬರದ ನಾಡು ವಿಜಯಪುರ ಜಿಲ್ಲೆಯಲ್ಲಿ ವರುಣ ಮಂಗಮಯವಾಗಿದ್ದಾನೆ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಜೋರಾಗಿದೆ. ಇದರಿಂದ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸದ್ಯ 1,15,406 ಕ್ಯೂಸೆಕ್ ನೀರು ಒಳಹರಿವಿದ್ದು, ಹೊರಹರಿವು 1,50,000 ಕ್ಯೂಸೆಕ್ ಇದೆ. ಇದರಿಂದ ಜಿಲ್ಲೆಯ ಕೃಷ್ಣಾ ನದಿ ಪಾತ್ರದ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಇನ್ನು ಆಲಮಟ್ಟಿ ಜಲಾಶಯದಲ್ಲಿ ಹೊರಹರಿವು 2.5 ಲಕ್ಷ ಕ್ಯೂಸೆಕ್ ದಾಟಿದ್ರೆ, ಮುದ್ದೆಬಿಹಾಳ, ನಿಡುಗುಂದಿ, ಕೋಲ್ಹಾರ ತಾಲೂಕಿನ ಕೃಷ್ಣಾ ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಇನ್ನು 7 ಲಕ್ಷ ಕ್ಯೂಸೆಕ್ ಹೊರಹರಿವು, ಆದರೆ ಗ್ರಾಮಗಳಿಗೆ ನೀರು ನುಗ್ಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಇನ್ನೆರಡು ದಿನದಲ್ಲಿ ಒಳಹರಿವು ಮತ್ತು ಹೊರಹರಿವು ಹೆಚ್ಚಾಗುತ್ತೆ ಅಂತೇಳಿ ಡಿಸಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ನೆರೆ ಬರುವಂತಹ 3 ತಾಲೂಕುಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಕೃಷ್ಣಾ, ಭೀಮಾ ಮತ್ತು ಡೋಣಿ 3 ನದಿಗಳಿದೆ. ಇದರಲ್ಲಿ ಕೃಷ್ಣಾ ನದಿಯಲ್ಲಿ ಈಗಾಗಲೇ ನೀರು ಬಿಡುವ ಸಾಧ್ಯತೆ ಇದೆ. ಇನ್ನೊಂದು ದಿನ 2 ದಿನದಲ್ಲಿ ಇದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ. ಸೊ ಕೃಷ್ಣಾ ನದಿಯಲ್ಲಿ ಅಫೆಕ್ಟ್ ಆಗುವ ತಾಲೂಕುಗಳು 3 ತಾಲೂಕುಗಳಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಎಲ್ಲರಿಗೂ ಎಚ್ಚರಿಕೆ ನೀಡಲಾಯಿತು. ಮತ್ತು ಕಾಳಜಿ ಕೇಂದ್ರಗಳು ಕೂಡ ನಾವು ರೆಡಿ ಇಟ್ಟುಕೊಂಡಿದ್ದೀವಿ. ಸ್ಥಳಾಂತರ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ. ಮಲೆನಾಡಿನಲ್ಲಿ ಮಳೆ ಉಕ್ಕೇರಿದ ತುಂಗಭದ್ರಾ, ಹಂಪಿ ಕೆಲ ಸ್ಮಾರಕ ದೇವಸ್ಥಾನದ ಮುಳುಗಡೆ ಭೀತಿ. ಹೌದು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲೂ ಕೂಡ ವಿಪರೀತ ಮಳೆ ಸುರಿತಾ ಇರೋದ್ರಿಂದ 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಫುಲ್ ಭರ್ತಿಯಾಗಿದೆ. 95 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ನದಿಗೆ ನೀರು ರಿಲೀಸ್ ಮಾಡಲಿಕ್ಕೆ ಟಿಬಿ ಬೋರ್ಡ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ನದಿ ಪಾತ್ರದಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಇನ್ನು ಜಲಾಶಯಕ್ಕೆ 1,10,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ತುಂಗಭದ್ರಾ ನದಿಗೆ ನೀರು ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರಿಂದಾಗಿ ಹಂಪಿಯ ಕೆಲ ಸ್ಮಾರಕಗಳು ಹಾಗೂ ದೇವಸ್ಥಾನಗಳು ಮುಳುಗಡೆಯಾಗಲಿವೆ ಅಂತ ಹೇಳಲಾಗ್ತಿದೆ. ಇನ್ನು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ 50ಕ್ಕೂ ಅಧಿಕ ಹಳ್ಳಿಗಳು ನದಿ ತೀರದಲ್ಲಿವೆ. ಈ ಎಲ್ಲ ಗ್ರಾಮಗಳ ಜನರು ನದಿ ತೀರಕ್ಕೆ ಹೋಗದಂತೆ ಜಿಲ್ಲಾಡಳಿತದಿಂದ ಜಾಗೃತಿ ಮೂಡಿಸಲಾಗಿದೆ. ಅಲ್ಲದೆ ತೀರಾ ಅಪಾಯ ಉಂಟಾಗುವಂತಹ ಕೆಲ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಡಲಾಗಿದೆ. ಇದಕ್ಕಂತಲೇ ತಾಲೂಕುವಾರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಮುಂಜಾಗೃತಾ ಕ್ರಮವನ್ನು ವಹಿಸುವಂತೆ ತಿಳಿಸಲಾಗಿದೆ. ಒಂದು ಕಡೆ ಕೃಷ್ಣೆಯ ಒಡಲು ಭರ್ತಿಯಾಗಿದ್ರೆ, ಮತ್ತೊಂದು ಕಡೆ ಟಿಬಿ ಡ್ಯಾಂನಲ್ಲೂ ಕೂಡ ಒಳಹರಿವು ಹೊರಹರಿವು ಹೆಚ್ಚಳವಾಗ್ತಾ ಇರೋದು ರೈತರ ಮೊಗದಲ್ಲಿ ಮಂದಹಾಸವನ್ನು ತರಿಸಿದ್ರೆ, ಪ್ರವಾಹದ ಭೀತಿ ಕೂಡ ಆ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.